ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ರೀಸೆಂಟ್ ಆಗಿ ಒಂದು ಸುದ್ದಿ ಭಾರತದಾದ್ಯಂತ ಹೆಡ್ಲೈನ್ ಆಗಿತ್ತು. ಭೋಪಾಲ್ನಲ್ಲಿ ಅನಿಲ ದುರಂತ ನಡೆದ ಜಾಗದಿಂದ ತ್ಯಾಜ್ಯಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಬರೋಬ್ಬರಿ 40 ವರ್ಷಗಳ ಬಳಿಕ ಈ ತ್ಯಾಜ್ಯವನ್ನ ನಾಶ ಮಾಡಲಾಗ್ತಾ ಇದೆ ಅಂತ. ಹಾಗೆ ಮುಂದಕ್ಕೆ ಓದಿಕೊಂಡು ಹೋದ್ರೆ ಆ ತ್ಯಾಜ್ಯಗಳ ತೂಕ ಬರೋಬ್ಬರಿ 377 ಟನ್ ಅನ್ನೋದು ರಿವೀಲ್ ಆಗಿತ್ತು. ಇಷ್ಟು ದೊಡ್ಡ ಗಾತ್ರದ ತ್ಯಾಜ್ಯ ಅಂದ್ರೆ ಆ ದುರಂತ ಇನ್ನೆಷ್ಟು ದೊಡ್ಡದಾಗಿ ಇತ್ತು ಅನ್ನೋದು ತಲೆಗೆ ಬಂತು. ಹೌದು, ಭೋಪಾಲ್ ಅನಿಲ ದುರಂತವನ್ನ ಯಾವ ಆಯಾಮದಲ್ಲೂ ಸಣ್ಣ ಪುಟ್ಟ ದುರಂತ ಅಂತ ಕರೆಯೋದಕ್ಕೆ ಸಾಧ್ಯವೇ ಇಲ್ಲ. 40 ವರ್ಷಗಳು ಕಳೆದರೂ ಅಲ್ಲಿನ ಸಮಸ್ಯೆಗಳು ಸಂಪೂರ್ಣವಾಗಿ ಅಂತ್ಯವಾಗಿಲ್ಲ ಅನ್ನೋದು ಆಗಾಗ ಕಣ್ಣಿಗೆ ಬೀಳ್ತಾ ಇರುತ್ತೆ. ಈ ದುರಂತ ನಡೆದಾಗ ನಾನಂತೂ ಹುಟ್ಟಿರಲಿಲ್ಲ. ಈ ಎಪಿಸೋಡ್ ನೋಡ್ತಾ ಇರೋ ನಿಮ್ಮಲ್ಲಿ ಎಷ್ಟೋ ಜನರು ಹುಟ್ಟಿದ್ರೋ ಗೊತ್ತಿಲ್ಲ. ಆದರೆ ಭೋಪಾಲ್ನಲ್ಲಿ ಈಗ ಹುಟ್ಟೋ ಮಕ್ಕಳಲ್ಲೂ ಅನಿಲ ದುರಂತದ ಮುದ್ರೆ ಇರುತ್ತೆ. ಅಂದು ಏನಾಗಿತ್ತು ಅನ್ನೋದನ್ನ ಹೇಳ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. UCIL ಪ್ಲಾಂಟ್ ನಂಬರ್ C, ಟ್ಯಾಂಕರ್ ನಂಬರ್ 610. ಇದು ನಿಮಗೆ ಯಾವುದೋ ಕೋಡ್ ರೀತಿಯಲ್ಲೋ ಅಥವಾ ನಂಬರ್ ರೀತಿಯಲ್ಲೋ ಅಥವಾ ಹೆಸರಿನ ರೀತಿಯಲ್ಲೋ ಭಾಸವಾಗಬಹುದು. ಆದರೆ ಭೋಪಾಲ್ನಲ್ಲಿ ಈ ನಂಬರ್ ಕೇಳಿದ್ರೆ ಜನ ಈಗಲೂ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಇಡೀ ಅನಿಲ ದುರಂತದ ಕೇಂದ್ರ ಬಿಂದುವೇ ಇದು. ಅದು 1984 ಡಿಸೆಂಬರ್ 2 ರಾತ್ರಿ. ಭೋಪಾಲ್ನ ಜನತೆ ಸಂಬಳ ಆದ ಖುಷಿಯಲ್ಲಿತ್ತು. ಕೆಲವರು ಸಂಬಳದ ನಿರೀಕ್ಷೆಯಲ್ಲಿದ್ರು, ಇನ್ನು ಕೆಲವರು ಸಂಬಳ ಇನ್ನೂ ಯಾಕೆ ಆಗಿಲ್ಲ ಅನ್ನೋ ಯೋಚನೆಯಲ್ಲಿದ್ರು. ಮತ್ತೆ ಕೆಲವರು ಸಾಲವನ್ನ ತೀರಿಸಿ ಈ ತಿಂಗಳು ಮನೆಯನ್ನ ಹೇಗೆ ನಿರ್ವಹಿಸೋದು ಅನ್ನೋ ಚಿಂತೆಯಲ್ಲಿದ್ರು. ಎಲ್ಲಾ ಜಂಜಾಟಗಳ ಮಧ್ಯೆ ಆ ರಾತ್ರಿ ಎಲ್ಲರೂ ನಿದ್ದೆಗೆ ಜಾರಿದ್ರು. ಬೆಳಗಾದ್ಮೇಲೆ ಸಮಸ್ಯೆಗಳು ಇದ್ದಿದೆ, ಎಲ್ಲವನ್ನೂ ತೂಗಿಸಿಕೊಂಡು ಹೋಗಲೇಬೇಕು ಅನ್ನೋ ಆತ್ಮವಿಶ್ವಾಸ ಎಷ್ಟು ಜನರಲ್ಲಿತ್ತೋ ಗೊತ್ತಿಲ್ಲ. ಆದರೆ ಆ ರಾತ್ರಿ ಎಷ್ಟೋ ಜನರ ಪಾಲಿಗೆ ಕೊನೆಯ ರಾತ್ರಿಯಾಗಿತ್ತು. ಈ UCIL ಅಂದ್ರೆ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್. ಈ ಕಂಪನಿ ಭೋಪಾಲ್ ಜನರಿಗೆ ಹೊಸತೇನೂ ಆಗಿರಲಿಲ್ಲ. ಈ ಪೆಸ್ಟಿಸೈಡ್ ತಯಾರಿಕಾ ಕಂಪನಿ ಆರಂಭವಾಗಿದ್ದು 1969ರಲ್ಲಿ. ಇದರ ಅರ್ಧದಷ್ಟು ಒಡೆತನ ಅಮೆರಿಕ ಮೂಲದ ಉದ್ಯಮಿಯದ್ದಾಗಿತ್ತು. 100 ಜನರು ಈ ಇಂಡಸ್ಟ್ರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಒಂದು ಫ್ಯಾಕ್ಟರಿಗೆ, ಅದರಲ್ಲೂ ಕೆಮಿಕಲ್ ಫ್ಯಾಕ್ಟರಿಗೆ ಇರಬೇಕಾದ ಎಲ್ಲಾ ವ್ಯವಸ್ಥೆಯೂ ಅಲ್ಲಿತ್ತು. ಆದರೆ ಭೋಪಾಲ್ ಜನರ ಗ್ರಹಚಾರ ಕೆಟ್ಟಿತು. ಒಂದಷ್ಟು ಲೋಪಗಳು ದುರಂತಕ್ಕೆ ದಾರಿ ಮಾಡಿಕೊಡ್ತು. ಇಡೀ ವಿಶ್ವದಲ್ಲೇ ಅತ್ಯಂತ ಕೆಮಿಕಲ್ ಆಕ್ಸಿಡೆಂಟ್ಗಳ ಪಟ್ಟಿಯಲ್ಲಿ ಶಾಶ್ವತ ಸ್ಥಾನವನ್ನ ಪಡೆಯಿತು. ಭೋಪಾಲ್ ಅನಿಲ ದುರಂತ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಮಣ್ಣಿನಡಿಯಲ್ಲಿ ಸಿಲುಕಿರೋ ಮಗುವಿನ ಮುಖದ ಬ್ಲಾಕ್ ಅಂಡ್ ವೈಟ್ ಫೋಟೋ ಡಿಸ್ಪ್ಲೇ ಆಗುತ್ತೆ. ಈ ಮುಖ ನಿಮ್ಮ ಮನಸ್ಸಿಂದ ಅಷ್ಟು ಬೇಗ ಹೋಗೋದಿಲ್ಲ. ಇಡೀ ದುರಂತವನ್ನ ಇದೊಂದೇ ಚಿತ್ರ ಹೇಳ್ತಿರೋ ಹಾಗೆ ಭಾಸವಾಗುತ್ತೆ. ಅವತ್ತು ರಾತ್ರಿ ಏನಾಯ್ತು ಅನ್ನೋದನ್ನ ಈಗ ವಿವರಿಸ್ತಾ ಹೋಗ್ತೀನಿ. UCIL ಘಟಕದ ನಂಬರ್ C, ಟ್ಯಾಂಕ್ ನಂಬರ್ 610ರ ಶುದ್ಧೀಕರಣ ಕೆಲಸ ನಡೆದಿರುತ್ತೆ. ಸ್ವಚ್ಛಗೊಳಿಸ್ತಾ ಇದ್ದ ಹೊತ್ತಲ್ಲಿ ಸೈಡ್ ಪೈಪ್ ಒಂದರಿಂದ ಟ್ಯಾಂಕ್ ಒಳಗೆ ನೀರು ತುಂಬಿಕೊಂಡಿದ್ದೆ ಈ ಘಟನೆಗೆ ಕಾರಣ ಆಯಿತು ಅನ್ನೋದು ಈವರೆಗೆ ತಿಳಿದಿರೋ ಸತ್ಯಾಂಶ. 42 ಟನ್ನಷ್ಟು ಮೀಥೈಲ್ ಐಸೋಸೈನೇಟ್ ಅನ್ನೋ ರಾಸಾಯನಿಕವನ್ನ ತುಂಬಿಕೊಂಡಿದ್ದ ಟ್ಯಾಂಕ್ ಒಳಗೆ ನೀರು ಹೋಗಿದೆ ಅನ್ನೋದನ್ನ ಯಾರೂ ಗಮನಿಸಿರಲಿಲ್ಲ. ಕೆಮಿಕಲ್ ಟ್ಯಾಂಕ್ ಒಳಗೆ ನೀರು ತುಂಬಿದ್ರಿಂದ ಒಳಗೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಸಂಜೆ ಹೊತ್ತಿಗೆ ನಡೆದಿದ್ದ ಸ್ವಚ್ಛತಾ ಕಾರ್ಯದಲ್ಲಿ ಆಗಿದ್ದ ಈ ಎಡವಟ್ಟು ರಾತ್ರಿ ಆಗ್ತಾ ಇದ್ದಂತೆ ಪರಿಣಾಮ ಬೀರ್ತಾ ಹೋಗುತ್ತೆ. ರಾತ್ರಿ 10:30ರ ಸುಮಾರಿಗೆ 2 PSI ಇದ್ದ ಟ್ಯಾಂಕರ್ ನಂಬರ್ 610ರ ಪ್ರೆಷರ್ ಕೇವಲ ಅರ್ಧ ಗಂಟೆಯಲ್ಲಿ 10 PSIಗೆ ಏರಿಕೆ ಆಗುತ್ತೆ. ಇದನ್ನ ಗಮನಿಸೋ ನೈಟ್ ಡ್ಯೂಟಿಯಲ್ಲಿದ್ದ 2 ಹಿರಿಯ ಉದ್ಯೋಗಿಗಳು ಇದು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು ಅನ್ನೋದನ್ನ ಗುರುತಿಸಿರ್ತಾರೆ. 11:45ರ ಸುಮಾರಿಗೆ ಈ ಗ್ಯಾಸ್ ಸಣ್ಣ ಮಟ್ಟದಲ್ಲಿ ಸೋರಿಕೆ ಆಗ್ತಾ ಇರೋದು ಕೂಡ ಗಮನಕ್ಕೆ ಬರುತ್ತೆ. ಒಂದು ದುರ್ಘಟನೆ ನಡೀಲೇಬೇಕು ಅಂತ ನಿಗದಿಯಾಗಿದ್ರೆ ಅದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ಹಾಗೆ ಸಮಯ ಕಳೆದಂತೆ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋದ್ರೂ ಆ ಸೀರಿಯಸ್ನೆಸ್ ಆಗ್ಲಿ ಅಥವಾ ಟೆನ್ಷನ್ ಆಗ್ಲಿ ಯಾರಲ್ಲೂ ಕಾಣಿಸ್ಲೇ ಇಲ್ಲ. 610ರ ಟ್ಯಾಂಕ್ ಒಳಗೆ ಹೀಟ್ ಪ್ರೆಷರ್ ಹೆಚ್ಚಾಗ್ತಾ ಹೋಗುತ್ತೆ. ಮಧ್ಯರಾತ್ರಿ 12:40ರ ಸುಮಾರಿಗೆ ಎಚ್ಚರಿಕೆ ಗಂಟೆ ಮೊಳಗೋ ಮಟ್ಟಕ್ಕೆ ಪರಿಸ್ಥಿತಿ ಗಂಭೀರ ಆಗ್ತಾ ಹೋಗುತ್ತೆ. ಟ್ಯಾಂಕ್ನ ಉಷ್ಣತೆಯ ಮಟ್ಟ 25 ಡಿಗ್ರಿ ಸೆಲ್ಸಿಯಸ್ ಮೀರಿದರೆ ಟ್ಯಾಂಕ್ ಒಳಗಡೆ ಪ್ರೆಷರ್ 40 PSIಗೆ ರೀಚ್ ಆಗಿರುತ್ತೆ. ಒಂದು ಕಡೆ ಅಲಾರಾಂ ಬಾರಿಸೋ ಕೆಲಸ ಆದ್ರೆ ಇನ್ನೊಂದು ಕಡೆ ಟ್ಯಾಂಕ್ ಮೇಲಿರೋ ಕಾಂಕ್ರೀಟ್ ಸ್ಲ್ಯಾಬ್ನಲ್ಲಿ ಬಿರುಕು ಬಿಡ್ತಾ ಇರೋದನ್ನ ಉದ್ಯೋಗಿಯೊಬ್ಬ ನೋಡಿರ್ತಾನೆ. ಇನ್ನು ಕೆಲವೇ ಹೊತ್ತಲ್ಲಿ ಎಮರ್ಜೆನ್ಸಿ ಟನಲ್ ಮುಚ್ಚಳ ಓಪನ್ ಆಗುತ್ತೆ ಅನ್ನೋದು ಆತನಿಗೆ ಗೊತ್ತಾಗುತ್ತೆ. ಟ್ಯಾಂಕ್ ನಂಬರ್ 610ರ ಪ್ರೆಷರ್ ವೇಗವಾಗಿ ಏರಿಕೆ ಆಗ್ತಾ ಹೋಗುತ್ತೆ. 2 ಗಂಟೆಗಳ ಹಿಂದೆ ಕೇವಲ 2 PSI ಇದ್ದ ಪ್ರೆಷರ್ ಬರೋಬ್ಬರಿ 53 PSI ಪ್ರೆಷರ್ ಹೆಚ್ಚಿಸಿಕೊಂಡಿರುತ್ತೆ. ಇಷ್ಟೆಲ್ಲ ಆಗೋ ಹೊತ್ತಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗಿರುತ್ತೆ. ಬರೋಬ್ಬರಿ 30 ಟನ್ನಷ್ಟು ಮೀಥೈಲ್ ಐಸೋಸೈನೇಟ್ ಟ್ಯಾಂಕ್ ನಂಬರ್ 610ರ ಭದ್ರ ಗರ್ಭದಿಂದ ಆಚೆ ಬಂದಾಗಿರುತ್ತೆ. ಹಂತ ಹಂತವಾಗಿ ಭೋಪಾಲ್ ಸಿಟಿಯನ್ನ ಆವರಿಸ್ತಾ ಹೋಗುತ್ತೆ.
ಈ ಪ್ಲಾಂಟ್ ಪಕ್ಕ ಇದ್ದ ಖೋಲಾ ಅನ್ನೋ ಗ್ರಾಮಸ್ಥರಿಗೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ವಿಷದ ಗಾಳಿಯ ಅನುಭವ ಆಗುತ್ತೆ. ಭಾರತದ ಹೃದಯದಂತ ಮಧ್ಯಪ್ರದೇಶದ ರಾಜಧಾನಿ ಕಲುಷಿತಗೊಳ್ತಾ ಹೋಗುತ್ತೆ. ಸರೋವರಗಳ ನಗರ ಅನ್ನೋ ಹೆಸರಿದ್ದ ಊರು ಸಾವಿನ ಕೂಪವಾಗ್ತಾ ಹೋಗುತ್ತೆ. ಹಸಿರು ನಗರಿ ಅಂತ ಕರೆಸಿಕೊಳ್ತಾ ಇದ್ದ ಈ ಸುಂದರ ಊರು ಉಸಿರನ್ನೇ ಕಸಿಯೋ ಕೆಲಸಕ್ಕೆ ಇಳಿದಿರುತ್ತೆ. ಭಾರತದ 16ನೇ ಅತಿ ದೊಡ್ಡ ನಗರ, ವಿಶ್ವದಲ್ಲೇ 131ನೇ ದೊಡ್ಡ ನಗರ ಅನ್ನೋ ಖ್ಯಾತಿ ಹೊಂದಿದ್ದ ಭೋಪಾಲ್ ಅನಿಲ ದುರಂತಕ್ಕೆ ಹೆಸರಾಗಿ ಬಿಡುತ್ತೆ. ಕತ್ತಲಾಗಿ ಬೆಳಗಾಗೋದ್ರೊಳಗೆ ನಿದ್ದೆಯಲ್ಲೇ ಸಾಕಷ್ಟು ಜನರು ಉಸಿರು ಚೆಲ್ಲಿರ್ತಾರೆ. ಇದನ್ನ ಸುಖಕರ ಸಾವು ಅನ್ನಬೇಕು ಅಥವಾ ಅನ್ಯಾಯದ ಸಾವು ಅನ್ನಬೇಕು. ನಿಖರವಾಗಿ ಈ ಘಟನೆಯಲ್ಲಿ ಎಷ್ಟು ಜನರು ಮೃತಪಟ್ಟಿದ್ರು ಅನ್ನೋದು ಇವತ್ತಿಗೂ ಗೊತ್ತಿಲ್ಲ. ಸರ್ಕಾರಿ ದಾಖಲೆಗಳ ಪ್ರಕಾರ ಮೊದಲಿಗೆ 2259 ಜನರು ಮೃತಪಟ್ಟಿದ್ರು ಎನ್ನಲಾಗುತ್ತೆ. ನಂತರ ಮಧ್ಯಪ್ರದೇಶ ಸರ್ಕಾರ ಮೃತರಿಗೆ ಕೊಟ್ಟ ಪರಿಹಾರದ ಲೆಕ್ಕದಲ್ಲಿ 3787 ಸಾವು ಅಂತ ತೋರಿಸಲಾಗುತ್ತೆ. ಇನ್ನು ಕೆಲವು ಮಾಹಿತಿಗಳ ಪ್ರಕಾರ ಬರೋಬ್ಬರಿ 15,000 ಜನರು ಮೃತಪಟ್ಟಿದ್ದಾರೆ ಅಂತಲೂ ಹೇಳಲಾಗುತ್ತೆ. ಆದರೆ ಇಷ್ಟು ದೊಡ್ಡ ಲೆಕ್ಕವನ್ನ ಯಾವ ಸರ್ಕಾರವೂ ಬಿಚ್ಚಿಡೋದಿಲ್ಲ ಅನ್ನೋದು ವಾಸ್ತವ. ಇದಕ್ಕಿಂತ ಆಘಾತಕಾರಿ ವಿಚಾರ ಅಂದ್ರೆ ಬರೋಬ್ಬರಿ 5.7 ಲಕ್ಷಕ್ಕೂ ಅಧಿಕ ಜನರು ವಿಷಾನಿಲ ದುರಂತದಿಂದ ವಿವಿಧ ಕಾಯಿಲೆಗಳಿಗೆ ತುತ್ತಾಗ್ತಾರೆ. 38,478 ಜನರಿಗೆ ಅಲ್ಪ ಕಾಲದ ವ್ಯಾಧಿ ಕಾಡಿದರೆ 3,900 ಜನರಿಗೆ ಶಾಶ್ವತ ವೈಕಲ್ಯ ಉಂಟಾಗುತ್ತೆ. ಅದಾಗಿ ದಶಕಗಳು ಉರುಳಿದ್ರೂ ಅಲ್ಲಿ ಹುಟ್ಟೋ ಮಕ್ಕಳಲ್ಲಿ ನ್ಯೂನತೆ ಕಾಣಿಸೋದಕ್ಕೆ ಕಾರಣ ಈ ವಿಷಾನಿಲ ದುರಂತ. ಇಷ್ಟು ದೊಡ್ಡ ದುರಂತವನ್ನ ತಪ್ಪಿಸೋದಕ್ಕೆ ಒಂದೇ ಒಂದು ಅವಕಾಶ ಸಿಕ್ಲಿಲ್ವಾ ಅನ್ನೋ ಪ್ರಶ್ನೆ ನಿಮಗೆ ಹುಟ್ಟಬಹುದು. ಒಂದಲ್ಲ, ಸಾಕಷ್ಟು ಅವಕಾಶಗಳಿದ್ವು. ನೈಟ್ ಡ್ಯೂಟಿಯಲ್ಲಿದ್ದ ಕೆಲಸಗಾರ ಮೊದಲಿಗೆ ಟ್ಯಾಂಕ್ ಅನ್ನ ಗಮನಿಸಿದ ತಕ್ಷಣ 12:15ಕ್ಕೆ ಮೇಲ್ವಿಚಾರಕರ ಗಮನಕ್ಕೆ ತಂದಿರ್ತಾನೆ. ಆಗ ಅವರು ಟೀ ಬ್ರೇಕ್ ನಲ್ಲಿ ನೋಡ್ಕೊಳ್ಳೋಣ ಬಿಡಿ ಅಂತ ನೆಗ್ಲೆಕ್ಟ್ ಮಾಡಿರ್ತಾರಂತೆ. ದುರಂತ ನಡೆಯೋ ದಿನ UCIL ಘಟಕದಲ್ಲಿದ್ದ 3 ಸುರಕ್ಷತಾ ಸಾಧನಗಳು ಹಾಳಾಗಿದ್ವು. ಒಂದು ವೇಳೆ ಅವು ಸರಿ ಇದ್ದಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಮೀಥೇಲ್ ಐಸೋಸೈನೇಟ್ ದ್ರವ ರೂಪಕ್ಕೆ ತಿರುಗಿದ್ರೆ ಅಪಾಯ ಅನ್ನೋದು ಗೊತ್ತಿದ್ದರಿಂದ ಅದನ್ನ ದ್ರವ ರೂಪಕ್ಕೆ ತಿರುಗದಂತೆ ತರೋ ವ್ಯವಸ್ಥೆ ಮೊದಲೇ ಇರಿಸಲಾಗಿತ್ತು. ಆದರೆ 1982ರಲ್ಲಿ ಅದು ಹಾಳಾಗಿದ್ದು ಅದನ್ನ ಸರಿಪಡಿಸಿ ಇರಲಿಲ್ಲ. ಒಂದು ವೇಳೆ ಮೀಥೇಲ್ ಲೀಕ್ ಆದ್ರೂ ಅದನ್ನ ಸ್ಪ್ರೆಡ್ ಆಗದ ಹಾಗೆ ಬರ್ನ್ ಮಾಡೋದಕ್ಕೆ ಫ್ಲೇರ್ ಟವರ್ ಇತ್ತು. ಆದರೆ ಕನೆಕ್ಟಿಂಗ್ ಟನಲ್ ಮೇಂಟೆನೆನ್ಸ್ ಹಿನ್ನೆಲೆ ಅದನ್ನ ಕಳಚಿಡಲಾಗಿತ್ತು. ಇದಲ್ಲದೆ ಲೀಕೇಜ್ ವೇಳೆ ದುರಂತವನ್ನ ತಪ್ಪಿಸೋದಕ್ಕೆ ಗ್ಯಾಸ್ ಸ್ಕ್ರಬ್ಬರ್ ವ್ಯವಸ್ಥೆ ಕೂಡ ಇತ್ತು. ಆದರೆ ಅವತ್ತೇ ಅದು ಹಾಳಾಗಿತ್ತು. ಇದೆಲ್ಲದಕ್ಕಿಂತ UCIL ಭೋಪಾಲ್ ಪೊಲೀಸರು ಹಾಗೂ ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯ ಕೂಡ ಈ ದುರಂತಕ್ಕೆ ಕಾರಣ ಆಯಿತು ಎನ್ನಲಾಗುತ್ತೆ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ರಾತ್ರಿ 1:25 ಹಾಗೂ 2:10ರವರೆಗೆ ಪೊಲೀಸರಿಗೆ ನೀಡಿದ ಮಾಹಿತಿಯಲ್ಲಿ ಎವ್ರಿಥಿಂಗ್ ಈಸ್ ಓಕೆ ಅಂತ ಹೇಳಿಕೊಳ್ಳಲಾಗಿತ್ತು. ಅದಾದ ಬಳಿಕ ಏನಾಯ್ತು ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಅಂತ ಪ್ಲೇಟ್ ಚೇಂಜ್ ಮಾಡೋ ಕೆಲಸವೂ ಆಗಿತ್ತು. ಇಷ್ಟರಲ್ಲಿ ಒಂದಾದ್ರೂ ನೆಟ್ಟಿಗೆ ನಡೆದಿದ್ರೆ ಕನಿಷ್ಠ ಪಕ್ಷ ಒಂದಷ್ಟು ಜನರು ಬದುಕುಳಿತಾ ಇದ್ರೇನು. ಇದೆಲ್ಲ ಆಗಿ 40 ವರ್ಷಗಳ ಬಳಿಕ ಅಂದ್ರೆ ಸದ್ಯದ ಪರಿಸ್ಥಿತಿ ನೋಡೋದಾದ್ರೆ ಆ ದುರಂತದ ಬಳಿಕ ಯೂನಿಯನ್ ಕಾರ್ಬೈಡ್ ಫ್ಯಾಕ್ಟರಿಯಲ್ಲಿದ್ದ 377 ಟನ್ಗಳಷ್ಟು ಅಪಾಯಕಾರಿ ತ್ಯಾಜ್ಯವನ್ನ ನಾಶಪಡಿಸೋದಕ್ಕೆ ಸ್ಥಳಾಂತರಿಸಲಾಗಿದೆ. ಅಪಾಯಕಾರಿ ತ್ಯಾಜ್ಯವನ್ನ 12 ಸೀಲ್ಡ್ ಕಂಟೈನರ್ನಲ್ಲಿ ಟ್ರಕ್ನಲ್ಲಿ ಭೋಪಾಲ್ನಿಂದ 250 ಕಿಲೋಮೀಟರ್ ದೂರದ ದರ್ ಜಿಲ್ಲೆಯ ಪಿತಾಂಪುರ್ ಕೈಗಾರಿಕಾ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗುತ್ತೆ. ರಾತ್ರಿ 9 ಗಂಟೆಯಿಂದ ಕಂಟೈನರ್ ಟ್ರಕ್ಗಳು ತಡೆರಹಿತವಾಗಿ ಪ್ರಯಾಣವನ್ನ ಬೆಳೆಸುತ್ತವೆ. ಸುಮಾರು 7 ಗಂಟೆಯ ಪ್ರಯಾಣಕ್ಕೆ ಗ್ರೀನ್ ಕಾರಿಡಾರ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುತ್ತೆ. ಸುಮಾರು 100 ಮಂದಿ 30 ನಿಮಿಷದ ಪಾಳಿಯಂತೆ ಕೆಲಸ ಮಾಡಿ ಈ ತ್ಯಾಜ್ಯವನ್ನ ಟ್ರಕ್ಗೆ ತುಂಬಿರ್ತಾರೆ. ಕಾರ್ಮಿಕರಿಗೆ ಪ್ರತಿ 30 ನಿಮಿಷಕ್ಕೆ ಒಂದು ಸಲ ವಿಶ್ರಾಂತಿ ನೀಡಲಾಗುತ್ತೆ ಮತ್ತು ಅವರನ್ನ ಆರೋಗ್ಯ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಭೋಪಾಲ್ ದುರಂತದ ಬಗ್ಗೆ ಕೆದಕಿದಷ್ಟು ಮಾಹಿತಿಗಳು ಸಿಗ್ತಾನೆ ಹೋಗುತ್ತವೆ. ಅದರಲ್ಲಿ ಒಂದಷ್ಟನ್ನ ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಈ ರೀತಿ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕೊಡ್ತಾನೆ ಇರ್ತೀನಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ. ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.